ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಮದ್ದೂರು ವಡೆ ಮತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನಿವತ್ತು ಮದ್ದೂರು ವಡೆ ಮಾಡೋದಕ್ಕೆ ಮೀಡಿಯಂ ಸೈಜ್ದು 8 ರಿಂದ 10 ಈರುಳ್ಳಿ ತಗೊಂಡು ಅದನ್ನ ಈ ತರ ತೆಳುವಾಗಿ ಹೆಚ್ಚಿಟ್ಕೊಂಡಿದ್ದೆ. ಈಗ ಅದನ್ನ ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಆಮೇಲೆ 2 ಇಂಚು ಶುಂಠಿ ತಗೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ 8 ರಿಂದ 10 ಹಸಿಮೆಣಸಿನಕಾಯಿ ತಗೊಂಡು ಈ ತರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಖಾರ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿರೋ ಕರಿಬೇವು ಸ್ವಲ್ಪ ಮತ್ತು ಚಿಕ್ಕದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಆಮೇಲೆ ಇದಕ್ಕೆ ಅರ್ಧ ಚಮಚ ಉಪ್ಪು ಹಾಕಿದ ಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಕೈಯಲ್ಲಿ ಈ ತರ ಕಿವುಚಿ ಕಲಿಸ್ಕೋಬೇಕು. ಉಪ್ಪು ಈರುಳ್ಳಿ ಜೊತೆ ಮಿಕ್ಸ್ ಆಗಿ ರಸ ಬಿಡಬೇಕು. ಹಾಗೆ ಹಾಕಿರೋ ಶುಂಠಿ, ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ತರ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಇದಕ್ಕೆ 1 ಕಪ್ಪು ಉಪ್ಪಿಟ್ಟಿನ ರವೆ ಹಾಕ್ತಾ ಇದ್ದೀನಿ. ಉಪ್ಪಿಟ್ಟಿನ ರವೆನೇ ತಗೋಬೇಕು. ಹಾಗೆ 1 ಕಪ್ಪು ಮೈದಾ ಹಿಟ್ಟು ಮತ್ತೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು. ಆಮೇಲೆ 4 ಚಮಚ ಬಿಳಿ ಎಳ್ಳು. ಹಾಗೆ ಇದಕ್ಕೆ ಕಡಲೆಕಾಯಿ ಬೀಜದ ಪುಡಿ ಮಾಡ್ಕೊಂಡಿರೋದು. ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಂದ್ಸಲ ತಿರುಗಿಸ್ಕೊಂಡ್ರೆ ಸಾಕು, ಈ ತರ ಪುಡಿ ಆಗತ್ತೆ. ಅದನ್ನ ಹಾಕ್ತಾ ಇದ್ದೀನಿ. ಹಾಗೆ 1 ಚಮಚ ತುಪ್ಪ ಹಾಕೋದ್ರಿಂದ ಮದ್ದೂರು ವಡೆ ಗರಿಯಾಗಿ ಬರುತ್ತೆ ಅಂತ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈರುಳ್ಳಿ ಮಿಕ್ಸ್ ಮಾಡುವಾಗಲೂ ಉಪ್ಪು ಹಾಕಿದ್ದೆ, ನೋಡ್ಕೊಂಡು ಹಾಕೊಳ್ಳಿ. ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಮೊದಲೇ ನೀರೇನು ಹಾಕೋದು ಬೇಡ. ಎಲ್ಲವನ್ನು ಈ ತರ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ 4 ಚಮಚ ಬಿಸಿ ಎಣ್ಣೆ ಹಾಕ್ತಾ ಇದ್ದೀನಿ. ಈ ತರ ತುಪ್ಪ ಎಣ್ಣೆ ಹಾಕೋದ್ರಿಂದ ಮದ್ದೂರು ವಡೆ ಗರಿಯಾಗಿ ಬರುತ್ತೆ ಅಂತ. ಎಣ್ಣೆ ಸ್ವಲ್ಪ ಬಿಸಿ ಇರತ್ತೆ, ನೋಡ್ಕೊಂಡು ಇನ್ನೊಂದ್ಸಲ ಈ ತರ ನಿಧಾನವಾಗಿ ಕಲಿಸ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಈ ತರ ಚಿಮ್ಕಿಸ್ಕೊಂಡು ಹಿಟ್ಟನ್ನ ಈ ತರ ಕಲಿಸ್ಕೋಬೇಕು. ಹಿಟ್ಟು ಈ ಹದಕ್ಕೆ ಇರಬೇಕು. ಹಿಟ್ಟು ಈ ತರ ಉಂಡೆ ಕಟ್ಟೋದಕ್ಕೆ ಬರಬೇಕು. ನಾನಿಲ್ಲಿ ತಟ್ಟೋದಕ್ಕೆ ಸುಲಭ ಆಗಲಿ ಅಂತ ಈ ತರ ಉಂಡೆ ಕಟ್ಟಿ ರೆಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮದ್ದೂರು ವಡೆ ತಟ್ಟೋದಕ್ಕೆ ನಾನೊಂದು ಆಯಿಲ್ ಕವರ್ ಈ ತರ ಕಟ್ ಮಾಡಿ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಕವರು ಅಥವಾ ಹಾಲಿನ ಕವರು ಯಾವುದನ್ನಾದ್ರೂ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಚೋದ್ರಿಂದ ತಟ್ಟಿರೋ ಹಿಟ್ಟು ಸುಲಭವಾಗಿ ಬಿಡ್ಲಿ ಅಂತ ಮೊದಲೇ ಮಾಡಿಟ್ಕೊಂಡಿರೋ ಒಂದು ಹಿಟ್ಟಿನ ಉಂಡೆ ತಗೊಂಡು ಕವರ್ ಮೇಲೆ ಇಟ್ಟು ಕೈಯಲ್ಲೇ ಈ ತರ ತಟ್ಟಬೇಕು. ನೋಡಿ, ಇಷ್ಟು ದಪ್ಪ ಇದ್ರೆ ಸಾಕು. ತುಂಬಾ ದಪ್ಪ ಇದ್ರೆ ಚೆನ್ನಾಗಿ ಬೇಯಲ್ಲ. ಈಗ ಇದನ್ನ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಮಾಡೋದಕ್ಕೆ ಮೊದಲೇ ನಾನಿಲ್ಲಿ ಅರ್ಧ ಲೀಟರ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆ. ಈಗ ತಟ್ಟಿಟ್ಕೊಂಡಿರೋ ಮದ್ದೂರು ವಡೆನ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಎಣ್ಣೆಗೆ ಹಾಕಿದ್ಮೇಲೆ ಈ ತರ ವಡೆ ಮೇಲ್ ಬರತ್ತೆ. ಮೇಲ್ ಬಂದ ಮೇಲೆ ತಿರುಗಿಸಿ ಹಾಕ್ಕೋಬೇಕು. ಉರಿ ಮೀಡಿಯಂ ಫ್ಲೇಮ್ನಲ್ಲೇ ಇರಬೇಕು. ಜಾಸ್ತಿ ಇದ್ರೆ ಸೀದೋಗತ್ತೆ ಮತ್ತೆ ಚೆನ್ನಾಗಿ ಒಳಗಡೆ ಎಲ್ಲ ಬೇಯಲ್ಲ. ಹಾಗೆ ಒಂದೊಂದಾಗಿನೇ ಬೇಯಿಸ್ಕೋಬೇಕು. ಒಟ್ಟಿಗೆ ಹಾಕಿದ್ರೆ ಸರಿಯಾಗಿ ಬೇಯಲ್ಲ. ಮಧ್ಯ ಈ ತರ ಮಗ್ಚಿ 3 ರಿಂದ 4 ನಿಮಿಷ ಬೇಯಿಸ್ಕೋಬೇಕು. ಈ ತರ ಗೋಲ್ಡನ್ ಬ್ರೌನ್ ಬರೋ ತನಕ ಕರ್ಕೋಬೇಕು. ಈಗ ಇದಾಗಿದೆ. ಈಗ ಇದರಲ್ಲಿರೋ ಎಕ್ಸ್ಟ್ರಾ ಆಯಿಲ್ ಎಲ್ಲ ಹೀರ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನೀಗ ಇದನ್ನ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ಇನ್ನು ಉಳಿದಿರೋದನ್ನು ಎಲ್ಲ ಇದೇ ತರನೇ ಫ್ರೈ ಮಾಡ್ಕೋಬೇಕು. ಈಗ ರುಚಿಯಾದ ಮದ್ದೂರು ವಡೆ ರೆಡಿ ಆಗಿದೆ. ಈಗ ಇದಕ್ಕೆ ಒಂದು ಕಾಂಬಿನೇಷನ್ ಆಗಿ ಒಂದು ಸಿಂಪಲ್ ಆಗಿ ಕಾಯಿ ಚಟ್ನಿನ ಮಾಡ್ಕೋಬೇಕು. ಕಾಯಿ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ತುರಿದಿರೋ ತೆಂಗಿನಕಾಯಿ 1 ಕಪ್ಪು, ಹಾಗೆ 7 ರಿಂದ 8 ಹುರಿದಿರೋ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಇಂಚು ಶುಂಠಿನ ಪೀಸ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಒಂದು ಹಸಿ ಈರುಳ್ಳಿ ತಗೊಂಡು ಅದನ್ನ 4 ಪೀಸ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಅರ್ಧ ಕಪ್ಪು ಹುರಿಗಡಲೆ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಇದಕ್ಕೆ ಅರ್ಧ ಲೋಟ ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಬಿದ್ದಾಗಿದೆ. ಇದನ್ನ ಒಂದು ಬೌಲ್ಗೆ ತೆಗಿತಾ ಇದ್ದೀನಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅರ್ಧ ಚಮಚ ಸಾಸಿವೆ, 1/4 ಚಮಚ ಇಂಗು,
ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆ ರೆಡಿ ಆಗಿದೆ. ಇದನ್ನ ಚಟ್ನಿಗೆ ಹಾಕಬೇಕು. ಚಟ್ನಿಗೆ ಹಾಕಿದ್ಮೇಲೆ ಒಂದ್ಸಲ ಚಟ್ನಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ವಡೆ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ಕಾಯಿ ಚಟ್ನಿ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಗರಿ ಗರಿಯಾದ ಮದ್ದೂರು ವಡೆ ಮತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಈ ತರ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.